ಆಕೆಯು ನಿಂತುಕೊಂಡಿದ್ದ ಹಾಗೆ ಬಸವೇಗೌಡನು ಈಜುತ್ತಾ ಅಲ್ಲಿಗೆ ಬಂದ. ಆ ವೇಳೆಗೆ ಆತನು ಸಂಪೂರ್ಣ ಸುಸ್ತಾಗಿ ಹೋಗಿದ್ದಾನೆ. ಭೀತಿಯಿಂದ ನಡುಗುತ್ತಾ ನೀರಿನ ನಡುವೆ ನಿಂತಿದ್ದ ಕರಿಯಮ್ಮನು ಗಂಡನನ್ನು ನೋಡಿ ಧೈರ್ಯ ತಾಳಿದಳು. ಬಸವೇಗೌಡನು ಆಕೆಯೊಡನೆ ಮಾತನಾಡದೆ ಹಾಗೇ ಕೈ ಹಿಡಿದು ದಡಕ್ಕೆ ಕರೆದುಕೊಂಡು ಬಂದು ಆಕೆಯೊಡನೆ ತನಗಾದ ಅನುಭವ ಹೇಳಿ, ನನ್ನಿಂದ ನಡೆಯಲಾಗದೆಂದು, ನಾನು ಬದುಕುವ ಸಂಭವವಿಲ್ಲವೆಂದು ಹೇಳಿ ಸುಸ್ತಾಗಿ ನೆಲದ ಮೇಲೆ ಬಿದ್ದ. ಕರಿಯಮ್ಮನಿಗೆ ಜೀವವೇ ಹೋದಂತಾಯಿತು. ಅವರಿಬ್ಬರ ವಿನಃ ಮೂರನೆಯವನು ಆ ಸ್ಥಳದಲ್ಲಿ ಇಲ್ಲ. ನಾವು ಹಿಂದೆ ಉಳಿದದ್ದು ಮಹಾಪ್ರಮಾದವಾಯಿತೆಂದುಕೊಂಡಳು. ಬಸವೇಗೌಡನು ಹೆಣದಂತೆ ಬಿದ್ದುಕೊಂಡಿದ್ದಾನೆ. ಮುಂದೇನು ಮಾಡಬೇಕೆಂದು ತೋಚದೆ ಆಕೆಯು ಗಂಡನನ್ನು ತಬ್ಬಿಕೊಂಡು ಅತ್ತಳು. ಆಕೆಯನ್ನು ಕೇಳುವವರು ಯಾರೂ ದಿಕ್ಕಿಲ್ಲ. ಗಂಡನನ್ನು ಎತ್ತಿಕೊಂಡು ಹೋಗುವಷ್ಟು ಶಕ್ತಿಯೂ ಆಕೆಗಿಲ್ಲ. ಆ ಸಮಯಕ್ಕೆ ಗೊಲ್ಲರಹಳ್ಳಿಯಿಂದ ಮಾವಿನಕೆರೆಗೆ ಹೋಗಲು ಹಳ್ಳಿಯವರಿಬ್ಬರು ಬಂದರು. ಅವರು ಆಕೆಯನ್ನು ನೋಡಿ ಸನ್ಯಾಸಿಯೇ ಈ ವೇಷ ತಾಳಿರಬಹುದೆಂದು ಭಯಪಟ್ಟರು. ಸಮೀಪಕ್ಕೆ ಬಂದು ನೋಡಿದಾಗ ಸನ್ಯಾಸಿಯಾಗಿರದೆ ನೂತನ ವಧೂವರರಾಗಿದ್ದಾರೆ. ಅವರಿಬ್ಬರನ್ನು ನೋಡಿ ಕರಿಯಮ್ಮನಿಗೆ ನವಚೇತನ ಮೂಡಿದಂತಾಯಿತು. ಅವರ ಪಾದಗಳ ಮೇಲೆ ಬಿದ್ದು ಅವರಲ್ಲಿ ತಮಗಾದ ಅನುಭವ ಹೇಳಿ, ನನ್ನ ಗಂಡನನ್ನು ಹೇಗಾದರೂ ಹಳ್ಳಿಗೆ ಸೇರಿಸಬೇಕೆಂದು ಬೇಡಿಕೊಂಡು ಅತ್ತಳು. ಆಕೆಯ ಸಂಕಟ ನೋಡಿ ಅವರಿಬ್ಬರ ಕರುಳು ಕತ್ತರಿಸಿದಂತಾಯಿತು. ಸನ್ಯಾಸಿಯು ಪಿಶಾಚಿಯಾಗಿ ಕಾಡಿರುವ ಸಂಗತಿ ಕೇಳಿ ಭೀತಿಯಿಂದ ತಲ್ಲಣಿಸಿದರು. ಬಸವೇಗೌಡನನ್ನು ಹೊತ್ತುಕೊಂಡು ಹೋಗಲು ಸಾಧ್ಯವಾಗದ ಕಾರಣ ಆಕೆಗೆ ಧೈರ್ಯ ಹೇಳಿ ಒಬ್ಬನು ಅಲ್ಲಿ ಕಾವಲಾಗಿದ್ದು ಇನ್ನೊಬ್ಬನು ಶಂಕರೇಗೌಡನನ್ನು ಕರೆದುಕೊಂಡು ಬರಲು ಹೊರಟ. ಮದುವಣಿಗರನ್ನು ಹಿಂದೆ ಬಿಟ್ಟು ಮುಂದಾಗಿ ಹಳ್ಳಿಗೆ ಬಂದ ಹೆಣ್ಣು ಗಂಡಿನ ಕಡೆಯವರು ಅವರಿಗೆ ದೃಷ್ಟಿ ತೆಗೆದು ಆರತಿ ಬೆಳಗಲು ಕರೆ ನೀರು ಕೆಂಪು ನೀರು ಮಾಡಿಟ್ಟುಕೊಂಡು ದೀಪಗಳನ್ನು ಹಚ್ಚಿ ಸಿದ್ಧವಾಗಿರುವರು. ಅರ್ಧ ಗಂಟೆ 1 ಗಂಟೆ ಕಳೆದರೂ ಮದುವಣಿಗರು ಬಾರದಿರಲು ಅವರಿಗೆ ಆಶ್ಚರ್ಯದ ಸಂಗಡ ಗಾಬರಿಯೂ ತಲೆ ಹಾಕಿತು. ಆಗ ನೆರೆಮನೆ ತಿಮ್ಮೇಗೌಡನು ಶಂಕರೇಗೌಡನ ಮೇಲೆ ಸಿಟ್ಟಾಗಿ, ಅರಿಶಿಣದ ಮೈಯವರನ್ನು ಹಿಂದೆ ಬಿಟ್ಟು ಬರಬಹುದೇ? ಹೊಳೆಯ ಬಳಿ ದೆವ್ವ ಆಗಿ ಓಡಾಡಿಕೊಂಡಿರುವ ಬಾವಾಜಿ ವಿಷಯ ನಿಮಗೆ ಗೊತ್ತಿಲ್ಲವೇ ಎಂದು ಹೇಳಿದ. ಆ ಮಾತು ಕೇಳುತ್ತಲೇ ಅವರೆಲ್ಲರೂ ಭೀತಿಯಿಂದ ತತ್ತರಿಸಿದರು. ನಾವೆಂತಹ ತಪ್ಪು ಮಾಡಿದೆವೆಂದುಕೊಂಡು ಗಂಡು ಮತ್ತು ಹೆಣ್ಣಿನ ಕಡೆಯವರು 4-6 ಜನಗಳನ್ನು ಕರೆದುಕೊಂಡು ಹೊರಟರು. 1 ಮೈಲಿ ದೂರ ಹೋದರೂ ಅವರ ಪತ್ತೆಯಿಲ್ಲ. ಹೊಳೆಯ ಬಳಿಯೇ ಏನೋ ಅನಾಹುತ ನಡೆದಿರಬಹುದೆಂದು ಮಾತನಾಡಿಕೊಂಡು ಬರುತ್ತಿರಲು ಎದುರಿಗೆ ಸಿಕ್ಕ ಗೋಪಯ್ಯನು ಶಂಕರೇಗೌಡನ ಗುರುತು ಹಿಡಿದು ಹೊಳೆಯ ಬಳಿ ದಂಪತಿಯರು ಪಿಶಾಚಿಯಿಂದ ಅನುಭವಿಸಿದ ತೊಂದರೆ, ಬಸವೇಗೌಡನ ಪರಿಸ್ಥಿತಿಯನ್ನು ಹೇಳಿದ. ಶಂಕರೇಗೌಡ ಜುಂಜೇಗೌಡರ ಕೈಕಾಲುಗಳಲ್ಲಿನ ಶಕ್ತಿಯೇ ಹುಡುಗಿ ಹೋದಂತಾಯಿತು. ತಾವು ಅವರನ್ನು ಹಿಂದೆ ಬಿಟ್ಟು ಬಂದದ್ದೇ ತಪ್ಪಾಯಿತೆಂದುಕೊಳ್ಳುತ್ತಾ ಬೇಗನೆ ಹೊರಟು ಹೊಳೆಯ ಬಳಿ ಬಂದರು. ಕರಿಯಮ್ಮನು ಗಂಡನ ಬಳಿ ಕುಳಿತು ಅಳುತ್ತಿದ್ದಾಳೆ. ಅಪ್ಪ ಮಾವನ ಮುಖ ನೋಡಿ ಆಕೆಯ ದುಃಖ ಇಮ್ಮಡಿಯಾಯಿತು. ತಂದೆಯು ಮಗಳಿಗೆ ಧೈರ್ಯ ಹೇಳಿದ. ಅವರಲ್ಲಿ ಬಲಶಾಲಿಯಾಗಿದ್ದ ಸುಬ್ಬೇಗೌಡನು ಬಸವೇಗೌಡನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೊರಡಲು ಇತರರು ಆತನನ್ನು ಹಿಂಬಾಲಿಸಿದರು. ಹಳ್ಳಿ ತಲುಪುವವರೆಗೆ ಸುಬ್ಬೇಗೌಡನು ಬಸವೇಗೌಡನನ್ನು ಹೊತ್ತುಕೊಂಡು ಬಂದ. ಬಸವೇಗೌಡನು ಹೆಣದಂತಾಗಿ ಹೋಗಿದ್ದಾನೆ. ಆತನಿಗೆ ಪ್ರಜ್ಞೆಯೇ ಇಲ್ಲ. ಹಾಸಿಗೆ ಮೇಲೆ ಮಲಗಿಸಿ ಉಪಚಾರ ಮಾಡಿದರೂ ಆತನಿಗೆ ಜ್ಞಾನವೇ ಇಲ್ಲ. ಸಂತೋಷದಿಂದ ನಡೆಯುತ್ತಿದ್ದ ಮನೆಯಲ್ಲಿ ದುಃಖದ ಕಾರ್ಮೋಡವು ಕವಿಯಿತು. ಬಸವೇಗೌಡನಿಗೆ ದೃಷ್ಟಿ ತೆಗೆದು ಹಳ್ಳಿಯಲ್ಲೇ ಇದ್ದ ಮಂತ್ರವಾದಿಯೋರ್ವನನ್ನು ಕರೆಯಿಸಿ ಮಂತ್ರ ಹಾಕಿಸಿದರು. ಏನೊಂದು ಪ್ರಯೋಜನವೂ ಆಗದೆ ಬೆಳಗಿನ ಜಾವ 4 ಗಂಟೆ ವೇಳೆಗೆ ಬಸವೇಗೌಡನು ತನ್ನ ಇಹಲೋಕ ವ್ಯಾಪಾರವನ್ನು ಮುಗಿಸಿಕೊಂಡ. ಮನೆಯಲ್ಲಿ ಗೋಳಾಟ ಆರಂಭವಾಯಿತು. ಕರಿಯಮ್ಮನ ಕೈ ಹಿಡಿದ ಗಳಿಗೆ ಸರಿಯಿಲ್ಲವೆಂದುಕೊಂಡು ಹಲವರು ಆಕೆಯನ್ನು ನಿಂದಿಸಿದರು. ಒಬ್ಬರ ಗ್ರಹಚಾರಕ್ಕೆ ಇನ್ನೊಬ್ಬರನ್ನು ತೆಗಳಿ ಸುಖ ಏನು? ಬೆಳಗಾದ ನಂತರ ಹಳ್ಳಿಯವರೆಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಬಸವೇಗೌಡನ ಸಾವಿಗೆ ಮುರುಗದವರಿಲ್ಲ. ಅವನ ಅಂತ್ಯ ಸಂಸ್ಕಾರಕ್ಕೆ ಹಳ್ಳಿಯವರೆಲ್ಲರೂ ಭಾಗವಹಿಸಿದರು. ಗಂಡನನ್ನು ಕಳೆದುಕೊಂಡ ಕರಿಯಮ್ಮನಿಗೆ ತನ್ನ ಜೀವನದ ಮೇಲೆ ಬೇಸರವೆನಿಸಿತು. ಮೇಲಾಗಿ ಜನಗಳ ನಿಂದನೆಯು ಅವಳ ಹೃದಯವನ್ನು ಕೊರೆಯುತ್ತಿದೆ. ನಾನು ಬದುಕಿದ್ದರೆಷ್ಟು ಲಾಭವೋ, ಸತ್ತರೂ ಅಷ್ಟೇ ಲಾಭವೆಂದುಕೊಂಡು ಬಸವೇಗೌಡನು ಕಾಲವಾದ 4ನೇ ದಿನ ಯಾವ ಸ್ಥಳದಲ್ಲಿ ಪಿಶಾಚಿಯು ಪ್ರತ್ಯಕ್ಷವಾಗಿದ್ದಿತೋ ಅಲ್ಲಿಗೆ ಹೋಗಿ ನೀರಿಗೆ ಹಾರಿ ಗಂಡನ ಸಾನ್ನಿಧ್ಯ ಸೇರಿದಳು. ಶಂಕರೇಗೌಡನಿಗೆ ವಿಷಯ ತಿಳಿಯಲು ತುಂಬ ಸಂಕಟಪಟ್ಟು ಸೊಸೆಯ ಅಂತ್ಯಕ್ರಿಯೆಯನ್ನು ಯಥಾವತ್ತಾಗಿ ಮಾಡಿ ಮುಗಿಸಿದ. ಮಾವಿನಕೆರೆ ಗೊಲ್ಲರಹಳ್ಳಿಯವರು ದಂಪತಿಯರ ಸಾವಿನ ಬಗ್ಗೆ ನಾನಾ ರೀತಿ ಮಾತನಾಡಿಕೊಂಡು ಸಂತಾಪ ವ್ಯಕ್ತಪಡಿಸಿದರು.
ಹೊಳೆಯಲ್ಲಿ ಹಾರಿ ಜೀವ ಕಳೆದುಕೊಂಡ ಕರಿಯಮ್ಮನು ಸದ್ಗತಿ ಹೊಂದದೆ ಹೆಣ್ಣು ಪಿಶಾಚಿ ಜನ್ಮವನ್ನು ತಾಳಿ ಸನ್ಯಾಸಿಯ ಜೊತೆ ಸೇರಿಕೊಂಡಳು. ಇಬ್ಬರೂ ಜೊತೆಗೂಡಿ ಆ ಆವರಣದ ಸುತ್ತಲೂ ಓಡಾಡುತ್ತಾ ಜನಗಳಲ್ಲಿ ಭೀತಿಯುಂಟು ಮಾಡಿದರು. ಹೊಳೆಯ ದಡದಲ್ಲಿ ಮೇಯುತ್ತಿರುವ ದನಗಳು, ಕತ್ತೆಗಳು ಪಿಶಾಚಿಗಳಿಗೆ ಬಲಿಯಾದವು. ಜನಗಳಲ್ಲಿ ಹೆಚ್ಚಿನ ಭೀತಿಯುಂಟಾಗಲು ಹಗಲು ವೇಳೆಯಲ್ಲಿಯೇ ಆಗಲಿ ಹೊಳೆಯ ಬಳಿ ಬರಲು ಭಯಪಟ್ಟರು. ಆ ಪಿಶಾಚಿಗಳನ್ನು ನಾಶಪಡಿಸುವವರೊಬ್ಬರಿಲ್ಲದೆ ತಾವೇ ತಾವಾಗಿ ಮೆರೆಯುತ್ತಿವೆ. ಸನ್ಯಾಸಿಯ ಕತೆ ಹೇಳಿದ ಸೀತಮ್ಮನು, ಕೇಳಿದೆಯಾ ರಂಗಣ್ಣ, ದೆವ್ವ ಮಾಡಿದ ಕೊಲೆ ಹೇಗಿದೆ ಎಂದು. ಒಂದು ದೆವ್ವ ಹೋಗಿ 2 ದೆವ್ವಗಳಾಯಿತು. ಆ ಸ್ಥಳದಲ್ಲಿ ಮೇಯುತ್ತಿದ್ದ ಎತ್ತು ಕತ್ತೆಗಳನ್ನು ಬಲಿ ತೆಗೆದುಕೊಂಡವು. ಇನ್ನು ಅವುಗಳ ಹಾವಳಿ ತಪ್ಪದೆ ನಡೆಯುತ್ತಲೇ ಇದೆ ಎಂದು ಹೇಳಿದಳು. ಸನ್ಯಾಸಿಯ ಕತೆ ಕೇಳಿ ರಂಗನಾಥನಿಗೆ ಭಯವಾಯಿತು. ದಂಪತಿಯರ ಸಾವಿಗೆ ಸಂತಾಪಗೊಂಡ. ನಾವೀಗ ಉದಾಸೀನ ಮಾಡಿದರೆ ನಿನ್ನ ಹೆಂಡತಿ ನಮ್ಮೆಲ್ಲರನ್ನು ಬಲಿ ತೆಗೆದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ ರಂಗಣ್ಣ. ಸನ್ಯಾಸಿಯು ಸಮಯ ಕಾದು ಗಂಡ ಹೆಂಡತಿಯನ್ನು ಬಲಿ ತೆಗೆದುಕೊಂಡಂತೆ ಈ ಪಿಶಾಚಿ ಮುಂಡೆಯು ಅವನಂತೆ ಕಾಯ್ದುಕೊಂಡಿದ್ದು ನಮ್ಮೆಲ್ಲರನ್ನೂ ಸಾಯಿಸುವಳು ಎಂದು ಮಗನಿಗೆ ಪಿಶಾಚಿಯ ಬಗ್ಗೆ ಎಚ್ಚರಿಕೆ ನೀಡಿದಳು. ಟೀಕಾಚಾರಿ ಬಂದು ದಿಗ್ಬಂಧನೆ ಮಾಡಿದರೆ ಭಯ ಏನೂ ಇರೋದಿಲ್ಲ ಬಿಡಮ್ಮ ಎಂದು ರಂಗನಾಥನು ತಾಯಿಗೆ ಧೈರ್ಯ ಹೇಳಿದ. ಮನೆಯಲ್ಲಿ ನಡೆದಿರುವ ಘಟನೆ ಏನೋ ಸೋಮನಾಥನಿಗೆ ತಿಳಿಯದು. ಮಾರನೇ ದಿನ ಬೆಳಿಗ್ಗೆ 8 ಗಂಟೆ ಸಮಯಕ್ಕೆ ಟೀಕಾಚಾರಿಯು ಹಾಜರಾದ.